ಶ್ರೀಕೃಷ್ಣವರು ತಮ್ಮ ಕರುಗಳಿಗೆ ನೀರನ್ನು ಕುಡಿಸಲು ಹೋದಾಗ ಬಕಾಸುರನ ಸಂಹಾರ. ಶ್ರೀಕೃಷ್ಣವರು ದಿನಾಲು ಯಮುನಾ ನದಿಯ ದಡದಲ್ಲಿ ಕರುಗಳಿಗೆ ನೀರು ಕುಡಿಸಲು ಹೋಗುತ್ತಿದ್ದರು. ಸಾಮಾನ್ಯವಾಗಿ ಕರುಗಳು ಯಮುನಾ ನದಿಯ ನೀರು ಕುಡಿಯುತ್ತಿದ್ದವು. ಒಂದು ದಿನ ನೀರು ಕುಡಿಯುತ್ತಿರುವಾಗ ಒಂದು ದೊಡ್ಡ ಗಾತ್ರದ ಬಾತುಕೋಳಿಯನ್ನು ಕಂಡು ಅವರು ತುಂಬಾ ಹೆದರಿ ಬಿಟ್ಟರು. ಏಕೆಂದರೆ ಅದು ದೊಡ್ಡ ಗಾತ್ರದ ಬಾತುಕೋಳಿಯಾಗಿತ್ತು. ಈ ಪ್ರಾಣಿಯ ಹೆಸರು ಬಕಾಸುರ. ಬಕಾಸುರನು ಕಂಸನ ಸ್ನೇಹಿತ. ಇವನು ಇದ್ದಕ್ಕಿಂತೆ ಕಾಣಿಸಿಕೊಂಡಿದ್ದು ಕೂಡಲೇ ತನ್ನ ಚೂಚು ಹರಿತವಾದ ಕೊಕ್ಕಿನಿಂದ ಕೃಷ್ಣನ ಮೇಲೆ ಆಕ್ರಮಣ ಮಾಡಿ ಅವನನ್ನು ನುಂಗಿಬಿಟ್ಟನು. ಹೀಗೆ ಕೃಷ್ಣನು ಅವನು ನುಂಗಿಬಿಟ್ಟಾಗ ಬಲರಾಮನ ನಾಯಕತ್ವದಲ್ಲಿದ್ದ ಹುಡುಗರಿಗೆ ಮರಣ ಭಯವಾಯಿತು. ಆದರೆ ಬಕಾಸುರನು ಕೃಷ್ಣನು ನುಂಗುತ್ತಿದ್ದಾಗ ಅವನಿಗೆ ಬೆಂಕಿಯಂತೆ ಉರಿಯುವ ಅನುಭವವಾಯಿತು. ಇದಕ್ಕೆ ಕಾರಣ ಕೃಷ್ಣನ ಹೊಳೆಯುವ ರಾಕ್ಷಸನು ಕೃಷ್ಣನನ್ನು ಬಾಯಿಂದ ಉಗುಳಿ ತನ್ನ ಕೊಕ್ಕಿನಿಂದ ಕಚ್ಚಿ ಅವನನ್ನು ಕೊಲ್ಲಲು ಪ್ರಯತ್ನಿಸಿದನು. ಕೃಷ್ಣನು ನಂದ ಮಹಾರಾಜನ ಮಗುವಿನ ಪಾತ್ರವನ್ನು ವಹಿಸಿದ್ದರೂ ಅವನು ಸೃಷ್ಟಿಕರ್ತನಾದ ಬ್ರಹ್ಮದೇವನ ನಿಜವಾದ ತಂದೆ ಎನ್ನುವುದು ಬಕಾಸುರನಿಗೆ ತಿಳಿದಿರಲಿಲ್ಲ. ದೇವತೆಗಳಿಗೂ ಆನಂದ ಸಾಗರನು ಸಾಧು ಸಜ್ಜನರ ಪಾಲಕನೂ ಆದ ಯಶೋದಾನಂದನು ಆ ಬೃಹತ್ಕಾಕಾರದ ಬಾತುಕೋಳಿಯ ಕೊಕ್ಕೆಯನ್ನು ಹಿಡಿದುಕೊಂಡು ತನ್ನ ಗೋಪಾಲರ ಗೆಳೆಯರ ಮುಂದೆ ಮಗುವು ಹುಲ್ಲಿನ ಎಸಳನ್ನು ಸೀಳಿದಷ್ಟು ಸುಲಭವಾಗಿ ರಾಕ್ಷಸನ ಬಾಯನ್ನು ಸೀಳಿದನು. ಸ್ವರ್ಗಲೋಕಗಳ ನಿವಾಸಿಗಳು ಅತ್ಯಂತ ಸುವಾಸನೆ ಹೂವಾದ ಚಮೇಲಿಯಂತ ಹೂವುಗಳನ್ನು ತಮ್ಮ ಅಭಿನಂದನೆ ಸಂಕೇತವಾಗಿ ಆಕಾಶದಿಂದ ವೃಷ್ಟಿ ಮಾಡಿದರು. ಪುಷ್ಪವೃಷ್ಟಿಗಳೊಡನೆ ಕಹಳೆಗಳು, ಮೃದಂಗಗಳು ಮತ್ತು ಶಂಖಗಳ ನಾದಗಳು ಕಂಪನವಾಯಿತು. ಸೃಷ್ಟಿಲೋಕವನ್ನು ಕಂಡ ಸ್ವರ್ಗಲೋಕದ ನಾದಗಳನ್ನು ಕೇಳಿದಾಗ ಅವನ ಜೊತೆ ಹುಡುಗರು ತುಂಬ ಆಶ್ಚರ್ಯವಾಯಿತು. ಕೃಷ್ಣನು ಕಂಡ ಬಲರಾಮನ ಒಳಗೊಂಡ ಎಲ್ಲ ಹುಡುಗರು ಮತ್ತೆ ಉಸಿರು ಬಂದಂತಾಯಿತು. ಕೃಷ್ಣನು ತಮ್ಮ ಕಡೆ ಬರುತ್ತಿದ್ದನ್ನು ಕಂಡು ನಂದ ಮಹಾರಾಜನು ಅಪ್ಪಿಕೊಂಡನು ಮತ್ತು ತಮ್ಮೆಲ್ಲರ ಗೋವುಗಳನ್ನು ಕರೆದುಕೊಂಡು ಮನೆಗೆ ಹೊರಟು ಹೋದರು. ಮನೆಯನ್ನು ಸೇರಿದ ನಂದ ಮಹಾರಾಜನು ಅದ್ಭುತ ಚಟುವಟಿಕೆಗಳನ್ನು ಮಾತನಾಡಲು ಆರಂಭಿಸಿದರು. ಹುಡುಗರಿಂದ ಕಥೆಯನ್ನು ಕೇಳಿ ಗೋಪಿಯರು ಗೋಪಾಲರು ತುಂಬ ಸಂತೋಷವಾಯಿತು. ಏಕೆಂದರೆ ಸಹಜವಾಗಿ ಅವರಿಗೆ ಕೃಷ್ಣನಲ್ಲಿ ಬಹು ಪ್ರೀತಿ. ಕೃಷ್ಣನ ಮೇಲೆ ರಾಕ್ಷಸರು ಎಷ್ಟೋ ಬಗೆಯ ಎಷ್ಟೋ ಬಾರಿ ಆಕ್ರಮಣ ಮಾಡಿದ್ದರು. ಆದರೂ ರಾಕ್ಷಸರು ಸತ್ತರು. ಕೃಷ್ಣನಿಗೆ ಏನೂ ಅಪಾಯವಾಗಲಿಲ್ಲ ಎಂದು ಅವರು ತಮ್ಮಲ್ಲಿ ಮಾತನಾಡಿಕೊಂಡಿದ್ದರು. ಅಷ್ಟೊಂದು ಭಯಂಕರ ದೇಹಗಳನ್ನು ಹೊಂದಿದ್ದ ಅಷ್ಟೊಂದು ಮಂದಿ ಮಹಾರಾಕ್ಷಸರನ್ನು ಕೃಷ್ಣನು ಕೊಲ್ಲಲು ಪ್ರಯತ್ನಿಸಿದರು. ಆದರೆ ಶ್ರೀಹರಿ ಕೃಪೆಯಿಂದ ಅವರಿಗೆ ಒಂದಿಷ್ಟು ಘಾಸಿ ಮಾಡಲಿಲ್ಲ. ಅದಕ್ಕೆ ಪ್ರತಿಯಾಗಿ ಅವರೆಲ್ಲರೂ ಬೆಂಕಿಯಲ್ಲಿ ಸಣ್ಣ ನೊಣ ನಾಶವಾದಂತೆ ನಾಶವಾಗಿ ಹೋದರು. ಹೀಗೆ ಶ್ರೀಕೃಷ್ಣವರು ಬಕಾಸುರನನ್ನು ಸಂಹಾರ ಮಾಡಿದರು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ ಹರೇ ರಾಮ.